ಜಿಗಣಿ ಬಳಿ ಪಾಕಿಸ್ತಾನಿ ಕುಟುಂಬದ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಾಕಿಗಳ ವಾಸ್ತವ್ಯ ವ್ಯವಸ್ಥೆ ಮಾಡಿದ್ದು ದಾವಣಗೆರೆಯ ವ್ಯಕ್ತಿ ಅನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದೆ. ದಾವಣಗೆರೆಯ ಶಿವಕುಮಾರ ಬಡಾವಣೆಯ ಅಲ್ತಾಫ್ ಆತ ವಾಸವಿದ್ದ ಮನೆಯ ಪ್ರದೇಶಕ್ಕೆ ತನಿಖಾ ತಂಡ ಈಗ ಭೇಟಿ ಕೊಟ್ಟಿದೆ. ಮಾಹಿತಿಯನ್ನು ಸಂಗ್ರಹಿಸಿದ ಕೇಂದ್ರೀಯ ತನಿಖಾ ಸಂಸ್ಥೆ ಅಧಿಕಾರಿಗಳು ಅಲ್ತಾಫ್ ಆತನ ಕುಟುಂಬದ ಬಗ್ಗೆ ಅಕ್ಕಪಕ್ಕದವರಿಂದ ಮಾಹಿತಿಯನ್ನು ಪಡ್ಕೊಂಡಿದೆ. ಆಲ್ರೆಡಿ ಚೆನ್ನೈನಲ್ಲಿ ಸೆರೆ ಸಿಕ್ಕ ಅಲ್ತಾಫ್ ಪತ್ನಿ ಫಾತಿಮಾ ನೋಡಿ, ಈ ಪಾಕಿಸ್ತಾನಿ ಕುಟುಂಬ ಜಿಗಣಿಯಲ್ಲಿ ವಾಸ ಮಾಡ್ತಾ ಇತ್ತು. ಹಿಂದೂಗಳ ಹೆಸರನ್ನ ಹೇಳಿ ಸುಮಾರು ವರ್ಷಗಳಿಂದ ಇವರು ಅಲ್ಲಿ ವಾಸ ಮಾಡ್ತಾ ಇದ್ರು. ಅವರ ಮನೆಯ ಒಳಗಡೆ ಕೆಲವು ಪಾಕಿಸ್ತಾನಿ ಬರಹಗಳೇನಿದ್ವು, ಕೆಲವು ಧರ್ಮಗುರುಗಳ ಫೋಟೋಗಳೇನು ಸಿಕ್ಕಿತ್ತು. ಇದಾದ ನಂತರ ಪೊಲೀಸರು ಅವರನ್ನು ವಶಕ್ಕೆ ಪಡ್ಕೊಂಡಿದ್ರು. ಈಗ ಈ ಪಾಕಿಸ್ತಾನಿ ಕುಟುಂಬ ಇದೆಯಲ್ಲ, ಈ ಕುಟುಂಬ ಒಳಗಡೆ ಅಕ್ರಮವಾಗಿ ಬಂದಿದ್ರು, ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಬಂದಿದ್ರು. ಇದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ತನಿಖೆ ನಡೀತಿರುವಾಗಲೇ ಈ ಪಾಕಿಸ್ತಾನಿ ಕುಟುಂಬಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದು ವಾಸ್ತವ್ಯಕ್ಕೆ ಅದು ಯಾರು ಅನ್ನೋದು ಈಗ ಗೊತ್ತಾಗಿದೆ. ದಾವಣಗೆರೆ ಮೂಲದವನು ಅಲ್ತಾಫ್ ಅಂತ ಹೇಳಿ, ಅಲ್ತಾಫ್ ಮತ್ತು ಆತನ ಪತ್ನಿ ಫಾತಿಮಾರನ್ನ ಈಗ ಚೆನ್ನೈನಲ್ಲಿ ಪೊಲೀಸರು ಕೇಂದ್ರೀಯ ತನಿಖಾ ತಂಡ ಅವರನ್ನು ಬಂಧನಕ್ಕೆ ಒಳಪಡಿಸಿದ್ದಾರೆ. ಇವರಿಗೆ ಬೇರೆ ಯಾರದ್ದಾದರೂ ಲಿಂಕ್ ಇದೆಯಾ, ಬೇರೇನಾದರೂ ಭಯೋತ್ಪಾದಕ ಸಂಘಟನೆಗಳ ಜೊತೆಗೆ ಇವರೇನಾದರೂ ಕಾಂಟ್ಯಾಕ್ಟ್ನಲ್ಲಿ ಇದ್ರಾ, ಸ್ಲೀಪರ್ ಸೆಲ್ಗಳಾಗಿ ಏನಾದರೂ ಕೆಲಸ ಮಾಡ್ತಾ ಇದ್ರಾ, ಇದೆಲ್ಲವೂ ಈಗ ತನಿಖೆಯ ನಂತರವೇ ಗೊತ್ತಾಗಬೇಕಾಗಿದೆ. ಕೇಂದ್ರೀಯ ತನಿಖಾ ತಂಡ ಪರಿಶೀಲನೆಯನ್ನು ಮಾಡ್ತಾ ಇದೆ. ತನಿಖಾ ತಂಡದಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಜಿಗಣಿಯ ಆ ಪಾಕಿಸ್ತಾನಿ ಕುಟುಂಬ, ಅದರ ಜೊತೆಗೆ ಆ ಪಾಕಿಸ್ತಾನಿ ಕುಟುಂಬ ಅಲ್ಲಿ ವಾಸ್ತವ್ಯ ಹೂಡೋದಕ್ಕೆ ಅವಕಾಶ ಮಾಡಿಕೊಂಡಂಥ ಅಲ್ತಾಫ್ ಮತ್ತು ಫಾತಿಮಾ ಇವರ ಹಿನ್ನೆಲೆಯನ್ನು ಈಗ ಸುತ್ತಮುತ್ತ ಮನೆಯವರಿಂದ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಜಿಗಣಿ ಬಳಿ ಪಾಕಿಸ್ತಾನಿ ಕುಟುಂಬದ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಾಕಿಗಳ ವಾಸ್ತವ್ಯ ವ್ಯವಸ್ಥೆ ಮಾಡಿದ್ದು ದಾವಣಗೆರೆಯ ವ್ಯಕ್ತಿ ಅನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದೆ. ದಾವಣಗೆರೆಯ ಶಿವಕುಮಾರ ಬಡಾವಣೆಯ ಅಲ್ತಾಫ್ ಆತ ವಾಸವಿದ್ದ ಮನೆಯ ಪ್ರದೇಶಕ್ಕೆ ತನಿಖಾ ತಂಡ ಈಗ ಭೇಟಿ ಕೊಟ್ಟಿದೆ. ಮಾಹಿತಿಯನ್ನು ಸಂಗ್ರಹಿಸಿದ ಕೇಂದ್ರೀಯ ತನಿಖಾ ಸಂಸ್ಥೆ ಅಧಿಕಾರಿಗಳು ಅಲ್ತಾಫ್ ಆತನ ಕುಟುಂಬದ ಬಗ್ಗೆ ಅಕ್ಕಪಕ್ಕದವರಿಂದ ಮಾಹಿತಿಯನ್ನು ಪಡ್ಕೊಂಡಿದೆ. ಆಲ್ರೆಡಿ ಚೆನ್ನೈನಲ್ಲಿ ಸೆರೆ ಸಿಕ್ಕ ಅಲ್ತಾಫ್ ಪತ್ನಿ ಫಾತಿಮಾ ನೋಡಿ, ಈ ಪಾಕಿಸ್ತಾನಿ ಕುಟುಂಬ ಜಿಗಣಿಯಲ್ಲಿ ವಾಸ ಮಾಡ್ತಾ ಇತ್ತು. ಹಿಂದೂಗಳ ಹೆಸರನ್ನ ಹೇಳಿ ಸುಮಾರು ವರ್ಷಗಳಿಂದ ಇವರು ಅಲ್ಲಿ ವಾಸ ಮಾಡ್ತಾ ಇದ್ರು. ಅವರ ಮನೆಯ ಒಳಗಡೆ ಕೆಲವು ಪಾಕಿಸ್ತಾನಿ ಬರಹಗಳೇನಿದ್ವು, ಕೆಲವು ಧರ್ಮಗುರುಗಳ ಫೋಟೋಗಳೇನು ಸಿಕ್ಕಿತ್ತು. ಇದಾದ ನಂತರ ಪೊಲೀಸರು ಅವರನ್ನು ವಶಕ್ಕೆ ಪಡ್ಕೊಂಡಿದ್ರು. ಈಗ ಈ ಪಾಕಿಸ್ತಾನಿ ಕುಟುಂಬ ಇದೆಯಲ್ಲ, ಈ ಕುಟುಂಬ ಒಳಗಡೆ ಅಕ್ರಮವಾಗಿ ಬಂದಿದ್ರು, ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಬಂದಿದ್ರು. ಇದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ತನಿಖೆ ನಡೀತಿರುವಾಗಲೇ ಈ ಪಾಕಿಸ್ತಾನಿ ಕುಟುಂಬಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದು ವಾಸ್ತವ್ಯಕ್ಕೆ ಅದು ಯಾರು ಅನ್ನೋದು ಈಗ ಗೊತ್ತಾಗಿದೆ. ದಾವಣಗೆರೆ ಮೂಲದವನು ಅಲ್ತಾಫ್ ಅಂತ ಹೇಳಿ, ಅಲ್ತಾಫ್ ಮತ್ತು ಆತನ ಪತ್ನಿ ಫಾತಿಮಾರನ್ನ ಈಗ ಚೆನ್ನೈನಲ್ಲಿ ಪೊಲೀಸರು ಕೇಂದ್ರೀಯ ತನಿಖಾ ತಂಡ ಅವರನ್ನು ಬಂಧನಕ್ಕೆ ಒಳಪಡಿಸಿದ್ದಾರೆ. ಇವರಿಗೆ ಬೇರೆ ಯಾರದ್ದಾದರೂ ಲಿಂಕ್ ಇದೆಯಾ, ಬೇರೇನಾದರೂ ಭಯೋತ್ಪಾದಕ ಸಂಘಟನೆಗಳ ಜೊತೆಗೆ ಇವರೇನಾದರೂ ಕಾಂಟ್ಯಾಕ್ಟ್ನಲ್ಲಿ ಇದ್ರಾ, ಸ್ಲೀಪರ್ ಸೆಲ್ಗಳಾಗಿ ಏನಾದರೂ ಕೆಲಸ ಮಾಡ್ತಾ ಇದ್ರಾ, ಇದೆಲ್ಲವೂ ಈಗ ತನಿಖೆಯ ನಂತರವೇ ಗೊತ್ತಾಗಬೇಕಾಗಿದೆ. ಕೇಂದ್ರೀಯ ತನಿಖಾ ತಂಡ ಪರಿಶೀಲನೆಯನ್ನು ಮಾಡ್ತಾ ಇದೆ. ತನಿಖಾ ತಂಡದಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಜಿಗಣಿಯ ಆ ಪಾಕಿಸ್ತಾನಿ ಕುಟುಂಬ, ಅದರ ಜೊತೆಗೆ ಆ ಪಾಕಿಸ್ತಾನಿ ಕುಟುಂಬ ಅಲ್ಲಿ ವಾಸ್ತವ್ಯ ಹೂಡೋದಕ್ಕೆ ಅವಕಾಶ ಮಾಡಿಕೊಂಡಂಥ ಅಲ್ತಾಫ್ ಮತ್ತು ಫಾತಿಮಾ ಇವರ ಹಿನ್ನೆಲೆಯನ್ನು ಈಗ ಸುತ್ತಮುತ್ತ ಮನೆಯವರಿಂದ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಜಿಗಣಿ ಬಳಿ ಪಾಕಿಸ್ತಾನಿ ಕುಟುಂಬದ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಾಕಿಗಳ ವಾಸ್ತವ್ಯ ವ್ಯವಸ್ಥೆ ಮಾಡಿದ್ದು ದಾವಣಗೆರೆಯ ವ್ಯಕ್ತಿ ಅನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದೆ. ದಾವಣಗೆರೆಯ ಶಿವಕುಮಾರ ಬಡಾವಣೆಯ ಅಲ್ತಾಫ್ ಆತ ವಾಸವಿದ್ದ ಮನೆಯ ಪ್ರದೇಶಕ್ಕೆ ತನಿಖಾ ತಂಡ ಈಗ ಭೇಟಿ ಕೊಟ್ಟಿದೆ. ಮಾಹಿತಿಯನ್ನು ಸಂಗ್ರಹಿಸಿದ ಕೇಂದ್ರೀಯ ತನಿಖಾ ಸಂಸ್ಥೆ ಅಧಿಕಾರಿಗಳು ಅಲ್ತಾಫ್ ಆತನ ಕುಟುಂಬದ ಬಗ್ಗೆ ಅಕ್ಕಪಕ್ಕದವರಿಂದ ಮಾಹಿತಿಯನ್ನು ಪಡ್ಕೊಂಡಿದೆ. ಆಲ್ರೆಡಿ ಚೆನ್ನೈನಲ್ಲಿ ಸೆರೆ ಸಿಕ್ಕ ಅಲ್ತಾಫ್ ಪತ್ನಿ ಫಾತಿಮಾ ನೋಡಿ, ಈ ಪಾಕಿಸ್ತಾನಿ ಕುಟುಂಬ ಜಿಗಣಿಯಲ್ಲಿ ವಾಸ ಮಾಡ್ತಾ ಇತ್ತು. ಹಿಂದೂಗಳ ಹೆಸರನ್ನ ಹೇಳಿ ಸುಮಾರು ವರ್ಷಗಳಿಂದ ಇವರು ಅಲ್ಲಿ ವಾಸ ಮಾಡ್ತಾ ಇದ್ರು. ಅವರ ಮನೆಯ ಒಳಗಡೆ ಕೆಲವು ಪಾಕಿಸ್ತಾನಿ ಬರಹಗಳೇನಿದ್ವು,
ಕೆಲವು ಧರ್ಮಗುರುಗಳ ಫೋಟೋಗಳೇನು ಸಿಕ್ಕಿತ್ತು. ಇದಾದ ನಂತರ ಪೊಲೀಸರು ಅವರನ್ನು ವಶಕ್ಕೆ ಪಡ್ಕೊಂಡಿದ್ರು. ಈಗ ಈ ಪಾಕಿಸ್ತಾನಿ ಕುಟುಂಬ ಇದೆಯಲ್ಲ, ಈ ಕುಟುಂಬ ಒಳಗಡೆ ಅಕ್ರಮವಾಗಿ ಬಂದಿದ್ರು, ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಬಂದಿದ್ರು. ಇದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ತನಿಖೆ ನಡೀತಿರುವಾಗಲೇ ಈ ಪಾಕಿಸ್ತಾನಿ ಕುಟುಂಬಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದು ವಾಸ್ತವ್ಯಕ್ಕೆ ಅದು ಯಾರು ಅನ್ನೋದು ಈಗ ಗೊತ್ತಾಗಿದೆ. ದಾವಣಗೆರೆ ಮೂಲದವನು ಅಲ್ತಾಫ್ ಅಂತ ಹೇಳಿ. ಅಲ್ತಾಫ್ ಮತ್ತು ಆತನ ಪತ್ನಿ ಫಾತಿಮಾರನ್ನ ಈಗ ಚೆನ್ನೈನಲ್ಲಿ ಪೊಲೀಸರು ಕೇಂದ್ರೀಯ ತನಿಖಾ ತಂಡ ಅವರನ್ನು ಬಂಧನಕ್ಕೆ ಒಳಪಡಿಸಿದ್ದಾರೆ. ಇವರಿಗೆ ಬೇರೆ ಯಾರದ್ದಾದರೂ ಲಿಂಕ್ ಇದೆಯಾ, ಬೇರೆ ಏನಾದರೂ ಭಯೋತ್ಪಾದಕ ಸಂಘಟನೆಗಳ ಜೊತೆಗೆ ಇವರೇನಾದರೂ ಕಾಂಟ್ಯಾಕ್ಟ್ನಲ್ಲಿ ಇದ್ರಾ, ಸ್ಲೀಪರ್ ಸೆಲ್ಗಳಾಗಿ ಏನಾದರೂ ಕೆಲಸ ಮಾಡ್ತಾ ಇದ್ರಾ, ಇದೆಲ್ಲವೂ ಈಗ ತನಿಖೆಯ ನಂತರವೇ ಗೊತ್ತಾಗಬೇಕಾಗಿದೆ. ಕೇಂದ್ರೀಯ ತನಿಖಾ ತಂಡ ಪರಿಶೀಲನೆಯನ್ನು ಮಾಡ್ತಾ ಇದೆ. ತನಿಖಾ ತಂಡದಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಜಿಗಣಿಯ ಆ ಪಾಕಿಸ್ತಾನಿ ಕುಟುಂಬ, ಅದರ ಜೊತೆಗೆ ಆ ಪಾಕಿಸ್ತಾನಿ ಕುಟುಂಬ ಅಲ್ಲಿ ವಾಸ್ತವ್ಯ ಹೂಡೋದಕ್ಕೆ ಅವಕಾಶ ಮಾಡಿಕೊಂಡಂಥ ಅಲ್ತಾಫ್ ಮತ್ತು ಫಾತಿಮಾ, ಇವರ ಹಿನ್ನೆಲೆಯನ್ನು ಈಗ ಸುತ್ತಮುತ್ತ ಮನೆಯವರಿಂದ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಜಿಗಣಿ ಬಳಿ ಪಾಕಿಸ್ತಾನಿ ಕುಟುಂಬದ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಾಕಿಗಳ ವಾಸ್ತವ್ಯ ವ್ಯವಸ್ಥೆ ಮಾಡಿದ್ದು ದಾವಣಗೆರೆಯ ವ್ಯಕ್ತಿ ಅನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದೆ. ದಾವಣಗೆರೆಯ ಶಿವಕುಮಾರ ಬಡಾವಣೆಯ ಅಲ್ತಾಫ್, ಆತ ವಾಸವಿದ್ದ ಮನೆಯ ಪ್ರದೇಶಕ್ಕೆ ತನಿಖಾ ತಂಡ ಈಗ ಭೇಟಿ ಕೊಟ್ಟಿದೆ. ಮಾಹಿತಿಯನ್ನು ಸಂಗ್ರಹಿಸಿದ ಕೇಂದ್ರೀಯ ತನಿಖಾ ಸಂಸ್ಥೆ ಅಧಿಕಾರಿಗಳು ಅಲ್ತಾಫ್, ಆತನ ಕುಟುಂಬದ ಬಗ್ಗೆ ಅಕ್ಕಪಕ್ಕದವರಿಂದ ಮಾಹಿತಿಯನ್ನು ಪಡ್ಕೊಂಡಿದೆ. ಆಲ್ರೆಡಿ ಚೆನ್ನೈನಲ್ಲಿ ಸೆರೆ ಸಿಕ್ಕ ಅಲ್ತಾಫ್ ಪತ್ನಿ ಫಾತಿಮಾ ನೋಡಿ, ಈ ಪಾಕಿಸ್ತಾನಿ ಕುಟುಂಬ ಜಿಗಣಿಯಲ್ಲಿ ವಾಸ ಮಾಡ್ತಾ ಇತ್ತು. ಹಿಂದೂಗಳ ಹೆಸರನ್ನ ಹೇಳಿ ಸುಮಾರು ವರ್ಷಗಳಿಂದ ಇವರು ಅಲ್ಲಿ ವಾಸ ಮಾಡ್ತಾ ಇದ್ರು. ಅವರ ಮನೆಯ ಒಳಗಡೆ ಕೆಲವು ಪಾಕಿಸ್ತಾನಿ ಬರಹಗಳೇನಿದ್ವು, ಕೆಲವು ಧರ್ಮಗುರುಗಳ ಫೋಟೋಗಳೇನು ಸಿಕ್ಕಿತ್ತು. ಇದಾದ ನಂತರ ಪೊಲೀಸರು ಅವರನ್ನು ವಶಕ್ಕೆ ಪಡ್ಕೊಂಡಿದ್ರು. ಈಗ ಈ ಪಾಕಿಸ್ತಾನಿ ಕುಟುಂಬ ಇದೆಯಲ್ಲ, ಈ ಕುಟುಂಬ ಒಳಗಡೆ ಅಕ್ರಮವಾಗಿ ಬಂದಿದ್ರು, ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಬಂದಿದ್ರು. ಇದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ತನಿಖೆ ನಡೀತಿರುವಾಗಲೇ ಈ ಪಾಕಿಸ್ತಾನಿ ಕುಟುಂಬಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದು ವಾಸ್ತವ್ಯಕ್ಕೆ ಅದು ಯಾರು ಅನ್ನೋದು ಈಗ ಗೊತ್ತಾಗಿದೆ. ದಾವಣಗೆರೆ ಮೂಲದವನು ಅಲ್ತಾಫ್ ಅಂತ ಹೇಳಿ. ಅಲ್ತಾಫ್ ಮತ್ತು ಆತನ ಪತ್ನಿ ಫಾತಿಮಾರನ್ನ ಈಗ ಚೆನ್ನೈನಲ್ಲಿ ಪೊಲೀಸರು ಕೇಂದ್ರೀಯ ತನಿಖಾ ತಂಡ ಅವರನ್ನು ಬಂಧನಕ್ಕೆ ಒಳಪಡಿಸಿದ್ದಾರೆ. ಇವರಿಗೆ ಬೇರೆ ಯಾರದ್ದಾದರೂ ಲಿಂಕ್ ಇದೆಯಾ, ಬೇರೇನಾದರೂ ಭಯೋತ್ಪಾದಕ ಸಂಘಟನೆಗಳ ಜೊತೆಗೆ ಇವರೇನಾದರೂ ಕಾಂಟ್ಯಾಕ್ಟ್ನಲ್ಲಿ ಇದ್ರಾ, ಸ್ಲೀಪರ್ ಸೆಲ್ಗಳಾಗಿ ಏನಾದರೂ ಕೆಲಸ ಮಾಡ್ತಾ ಇದ್ರಾ, ಇದೆಲ್ಲವೂ ಈಗ ತನಿಖೆಯ ನಂತರವೇ ಗೊತ್ತಾಗಬೇಕಾಗಿದೆ. ಕೇಂದ್ರೀಯ ತನಿಖಾ ತಂಡ ಪರಿಶೀಲನೆಯನ್ನು ಮಾಡ್ತಾ ಇದೆ. ತನಿಖಾ ತಂಡದಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಜಿಗಣಿಯ ಆ ಪಾಕಿಸ್ತಾನಿ ಕುಟುಂಬ, ಅದರ ಜೊತೆಗೆ ಆ ಪಾಕಿಸ್ತಾನಿ ಕುಟುಂಬ ಅಲ್ಲಿ ವಾಸ್ತವ್ಯ ಹೂಡೋದಕ್ಕೆ ಅವಕಾಶ ಮಾಡಿಕೊಂಡಂಥ ಅಲ್ತಾಫ್ ಮತ್ತು ಫಾತಿಮಾ, ಇವರ ಹಿನ್ನೆಲೆಯನ್ನು ಈಗ ಸುತ್ತಮುತ್ತ ಮನೆಯವರಿಂದ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಜಿಗಣಿ ಬಳಿ ಪಾಕಿಸ್ತಾನಿ ಕುಟುಂಬದ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಾಕಿಗಳ ವಾಸ್ತವ್ಯ ವ್ಯವಸ್ಥೆ ಮಾಡಿದ್ದು ದಾವಣಗೆರೆಯ ವ್ಯಕ್ತಿ ಅನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದೆ. ದಾವಣಗೆರೆಯ ಶಿವಕುಮಾರ ಬಡಾವಣೆಯ ಅಲ್ತಾಫ್, ಆತ ವಾಸವಿದ್ದ ಮನೆಯ ಪ್ರದೇಶಕ್ಕೆ ತನಿಖಾ ತಂಡ ಈಗ ಭೇಟಿ ಕೊಟ್ಟಿದೆ. ಮಾಹಿತಿಯನ್ನು ಸಂಗ್ರಹಿಸಿದ ಕೇಂದ್ರೀಯ ತನಿಖಾ ಸಂಸ್ಥೆ ಅಧಿಕಾರಿಗಳು ಅಲ್ತಾಫ್, ಆತನ ಕುಟುಂಬದ ಬಗ್ಗೆ ಅಕ್ಕಪಕ್ಕದವರಿಂದ ಮಾಹಿತಿಯನ್ನು ಪಡ್ಕೊಂಡಿದೆ. ಆಲ್ರೆಡಿ ಚೆನ್ನೈನಲ್ಲಿ ಸೆರೆ ಸಿಕ್ಕ ಅಲ್ತಾಫ್ ಪತ್ನಿ ಫಾತಿಮಾ ನೋಡಿ, ಈ ಪಾಕಿಸ್ತಾನಿ ಕುಟುಂಬ ಜಿಗಣಿಯಲ್ಲಿ ವಾಸ ಮಾಡ್ತಾ ಇತ್ತು. ಹಿಂದೂಗಳ ಹೆಸರನ್ನ ಹೇಳಿ ಸುಮಾರು ವರ್ಷಗಳಿಂದ ಇವರು ಅಲ್ಲಿ ವಾಸ ಮಾಡ್ತಾ ಇದ್ರು. ಅವರ ಮನೆಯ ಒಳಗಡೆ ಕೆಲವು ಪಾಕಿಸ್ತಾನಿ ಬರಹಗಳೇನಿದ್ವು, ಕೆಲವು ಧರ್ಮಗುರುಗಳ ಫೋಟೋಗಳೇನು ಸಿಕ್ಕಿತ್ತು. ಇದಾದ ನಂತರ ಪೊಲೀಸರು ಅವರನ್ನು ವಶಕ್ಕೆ ಪಡ್ಕೊಂಡಿದ್ರು. ಈಗ ಈ ಪಾಕಿಸ್ತಾನಿ ಕುಟುಂಬ ಇದೆಯಲ್ಲ, ಈ ಕುಟುಂಬ ಒಳಗಡೆ ಅಕ್ರಮವಾಗಿ ಬಂದಿದ್ರು, ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಬಂದಿದ್ರು. ಇದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ತನಿಖೆ ನಡೀತಿರುವಾಗಲೇ ಈ ಪಾಕಿಸ್ತಾನಿ ಕುಟುಂಬಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದು